ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಪ್ರಸ್ತುತ ನಾವು ಯಾರ ಭಯವಿಲ್ಲದೆ ನಮ್ಮ ಜೀವನವನ್ನು ಜೀವಿಸ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಆರ್ಮಿಯೇ ಕಾರಣ. ರಾತ್ರಿ ಹೊತ್ತು ಯಾವುದೋ ಒಂದು ದೇಶದವನು ಯಾವ ಬಾಂಬ್ ಹಾಕ್ತಾನೋ ಎಂಬ ಚಿಂತೆ ಇಲ್ಲದೆ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ದೇಶದ ಬಾರ್ಡರ್ ನಲ್ಲಿ ಹಗಲು ರಾತ್ರಿ ಎಂಬ ಭೇದವಿಲ್ಲದೆ ನಮಗಾಗಿ ಕಾಯುತ್ತಿರುವ ನಮ್ಮ ಸೈನಿಕರೇ. ತನ್ನ ದೇಶಕ್ಕೆ ಏನಾದರೂ ಅಪಾಯವಾಗುತ್ತೆ ಎಂದು ಗೊತ್ತಾದ ತಕ್ಷಣ ತಂದೆ ತಾಯಿ ಮಕ್ಕಳ ಬಗ್ಗೆ ಏನನ್ನೂ ಚಿಂತಿಸದೆ ಧೈರ್ಯವಾಗಿ ಹಿಂದೆ ಹೆಜ್ಜೆ ಇಡದೆ ತನ್ನ ಪ್ರಾಣವನ್ನು ಸಹಿತ ಅರ್ಪಿಸಲು ಸಿದ್ಧವಾಗ್ತಾನೆ. ಎಷ್ಟೋ ಜನ ತಾಯಂದಿರು ತಮ್ಮ ಮಕ್ಕಳನ್ನ ದೇಶ ಕಾಯಲು ಕಳಿಸುತ್ತಿದ್ದಾರೆ. ಸೊ ಇಂತಹ ಆರ್ಮಿಯಲ್ಲಿ ಸೇರ್ಬೇಕು ಅಂದ್ರೆ ಅಭ್ಯರ್ಥಿಗಳು ಮೆಡಿಕಲ್ ಚೆಕಪ್ಸ್ ಗಳನ್ನ ಪಾಸ್ ಮಾಡಬೇಕಾಗುತ್ತೆ. ಸೊ ಆರ್ಮಿಯಲ್ಲಿ ಮೆಡಿಕಲ್ ಚೆಕಪ್ಸ್ ಹೇಗೆ ಮಾಡ್ತಾರೆ ಎಂಬುದನ್ನ ಸುಲಭವಾಗಿ ಈಸಿಯಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಈ ವಿಡಿಯೋ ಮೂಲಕ ಹೇಳಲಿದ್ದೇನೆ. ಸೈನ್ಯಕ್ಕೆ ಸೇರ್ಬೇಕು ಅನ್ಕೊಂಡವರಿಗೆ ಈ ವಿಡಿಯೋ ಬಹಳ ಹೆಲ್ಪ್ ಆಗುತ್ತೆ. ಡಿಫೆನ್ಸ್ ಸೆಕ್ಟರ್ಸ್ ಗಳಲ್ಲಿ ಅಂದ್ರೆ ಆರ್ಮಿ, ನೇವಿ, ಏರ್ ಫೋರ್ಸ್, ಪ್ಯಾರಾಮಿಲಿಟರಿ ಅಂಡ್ ಪೊಲೀಸ್ ಗಳಂತಹ ಡಿಪಾರ್ಟ್ಮೆಂಟ್ ಗಳಲ್ಲಿ ಮೆಡಿಕಲ್ ಎಕ್ಸಾಮ್ ಎಂಬುದು ಹೇಗೆ ನಡೆಯುತ್ತೆ ಎಂದು ಬಹಳಷ್ಟು ಜನಕ್ಕೆ ಡೌಟ್ ಅಂತೂ ಇದ್ದೇ ಇರುತ್ತೆ. ಸೊ ನಾನು ಇವತ್ತು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಮೆಡಿಕಲ್ ಪ್ರೊಸೆಸ್ ಅನ್ನ ಹೇಳಲಿದ್ದೇನೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ನೇಹಿತರೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಸಣ್ಣ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿದ್ರೇನೆ ನನಗೆ ಮುಂದೆ ಮಾಡುವ ವಿಡಿಯೋಸ್ ಗಳಿಗೆ ಒಂದು ಮೋಟಿವೇಶನ್ ತರ ಇರುತ್ತೆ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. आज से सेल स्टार्ट है, 70% तक आपको डिस्काउंट मिल जाए। लिंक के लिए कमेंट में DM टाइप कर दीजिए और YouTube के लिए कम्युनिटी पोस्ट चेक कर लीजिए। ನೀವು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿದ್ರೇನೆ ನನಗೆ ಮುಂದೆ ಮಾಡುವ ವಿಡಿಯೋಸ್ ಗಳಿಗೆ ಒಂದು ಮೋಟಿವೇಶನ್ ತರ ಇರುತ್ತೆ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಡಿಫೆನ್ಸ್ ಸೆಕ್ಟರ್ಸ್ ಗಳಲ್ಲಿ ಮೆಡಿಕಲ್ ಟೆಸ್ಟ್ ಎಂಬುದು ಮೇನ್ಲಿ 17 ವಿಧಗಳಲ್ಲಿ ನಡೆಸಲಾಗುತ್ತೆ. ಸೊ ಈಗ ಒನ್ ಬೈ ಒನ್ ನೋಡೋಣ. ಫಸ್ಟ್ ಒನ್ ಚೆಸ್ಟ್. ಸೊ ಈ ಚೆಸ್ಟ್ ಟೆಸ್ಟ್ ನಲ್ಲಿ ನಮ್ಮ ಎದೆಯ ಸುತ್ತಳತೆ ನಾವು ಗಾಳಿ ತೆಗೆದುಕೊಂಡಾಗ 5 ಸೆಂಟಿಮೀಟರ್ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗಬೇಕಾಗುತ್ತೆ. ಅಂದ್ರೆ ಸಪೋಸ್ ನಿಮ್ಮ ಚೆಸ್ಟ್ ಸುತ್ತಳತೆ 80 ಸೆಂಟಿಮೀಟರ್ ಇದೆ ಅನ್ಕೊಳ್ಳಿ. ಸೊ ನೀವು ಗಟ್ಟಿಯಾಗಿ ಗಾಳಿಯನ್ನ ಎಳೆದುಕೊಂಡಾಗ ಅದು 85 ಸೆಂಟಿಮೀಟರ್ ಆಗಬೇಕು. ಅಂದಾಗ ಮಾತ್ರ ನೀವು ಈ ಚೆಸ್ಟ್ ಟೆಸ್ಟ್ ನಲ್ಲಿ ಪಾಸ್ ಆಗ್ತೀರಾ. ನಂಬರ್ 2 ವೆಯ್ಟ್. ನಿಮ್ಮ ತೂಕ ಬಂದ್ಬಿಟ್ಟು ಮಿನಿಮಮ್ 50ರಿಂದ ಮ್ಯಾಕ್ಸಿಮಮ್ 60 kgಗಳಿರಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ತೂಕ 50 kgಗಿಂತ ಕಡಿಮೆ ಅಥವಾ ಓವರ್ ವೇಟ್ ಅಂದ್ರೆ 60 kgಗಿಂತ ಜಾಸ್ತಿ ಇದ್ರೆ ನಿಮ್ಮನ್ನ ರಿಜೆಕ್ಟ್ ಮಾಡಲಾಗುತ್ತೆ. ಸೊ ಈ ವೇಟ್ ಟೆಸ್ಟ್ ನಲ್ಲಿ ನಿಮ್ಮ ತೂಕವನ್ನು ಯಾವ ರೀತಿ ಮೇಂಟೈನ್ ಮಾಡಿದೀರಾ ಎಂಬುದು ಗೊತ್ತಾಗುತ್ತೆ. ನಂಬರ್ 3 ಬಾಡಿ ಮಾರ್ಕ್ಸ್. ಬಾಡಿ ಮಾರ್ಕ್ಸ್ ಅಂದ್ರೆ ಇದರಲ್ಲಿ ಮೇನ್ಲಿ ನಮ್ಮ ಮೈ ಮೇಲೆ ಟ್ಯಾಟೂಸ್ ಗಳನ್ನ ಚೆಕ್ ಮಾಡ್ತಾರೆ, ಅಂದ್ರೆ ಅಚ್ಚೆಗಳನ್ನ ಚೆಕ್ ಮಾಡ್ತಾರೆ. ಆಸ್ ಪರ್ ಆರ್ಮಿ ರೂಲ್ಸ್ ಪ್ರಕಾರ ಫೇಸ್ ಮೇಲೆ, ಕುತ್ತಿಗೆಯ ಭಾಗದ ಮೇಲೆ ಅಥವಾ ಕೈಗಳ ಮೇಲೆ ಟ್ಯಾಟೂಸ್ ಎಂಬುದು ಇರಬಾರದು. ಈ ಟ್ಯಾಟೂಸ್ ಗಳನ್ನ ಗವರ್ಮೆಂಟ್ ಸೆಕ್ಟರ್ಸ್ ಗಳಲ್ಲಿ ಅಂದ್ರೆ IAS, IPS, IFS ಅಂಡ್ ಡಿಫೆನ್ಸ್ ಸರ್ವಿಸ್ ಗಳಂತಹ ಗವರ್ಮೆಂಟ್ ಜಾಬ್ ಗಳಲ್ಲಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟ್ ಮಾಡಿರ್ತಾರೆ. ಒಂದು ವೇಳೆ ಈ ಟ್ಯಾಟೂಸ್ ನಿಮ್ಮ ಬಾಡಿ ಮೇಲೆ ಇದ್ರೆ ನಿಮ್ಮನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ನಮ್ಮ ಮೊಣಕೈಯಿಂದ ಹಿಡಿದು ಅಂಗೈ ಮಧ್ಯದಲ್ಲಿ ಟ್ಯಾಟೂ ಇದ್ರೆ, ಅಂದ್ರೆ ನಿಮಗೆ ಇಲ್ಲಿ ಕಾಣ್ತಾ ಇರೋ ಫೋಟೋದಲ್ಲಿ ತೋರಿಸಿರುವ ಹಾಗೆ 1, 2 ಅಂಡ್ 3 ನಂಬರ್ಗಳ ಮಧ್ಯದಲ್ಲಿ ಇರಬೇಕು. ಅದು ಕೂಡ ಆಫೆನ್ಸ್ ಸೆಕ್ಸ್ ರಿಸಿಸ್ಟ್ ಆಗಿರಬಾರದು ಎಂದು 2021ರಲ್ಲಿ ಗವರ್ಮೆಂಟ್ ಕೆಲವು ಚೇಂಜಸ್ ಅನ್ನ ಮಾಡಿದೆ. ನಂಬರ್ 4 ನಾಕ್ ನೀ. ಆಕ್ಚುಲಿ ಕಾಲುಗಳ ಪೊಸಿಷನ್ ಎಂಬುದು 3 ವಿಧಗಳಲ್ಲಿರುತ್ತೆ. ನಾಕ್ ನೀ, ಬೋ ಲೆಗ್ ಅಂಡ್ ನಾರ್ಮಲ್ ಲೆಗ್ಸ್. ಆರ್ಮಿಯಲ್ಲಿ ಕೇವಲ ನಾರ್ಮಲ್ ಲೆಗ್ಸ್ ಇರುವವರನ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಳ್ತಾರೆ. ಯಾಕಂದ್ರೆ ರನ್ನಿಂಗ್ ಮಾಡುವಾಗ, ಡ್ರಿಲ್ ಮಾಡುತ್ತಿರುವಾಗ, ಜಾಸ್ತಿ ಹೊತ್ತು ನಿಲ್ಲುವಾಗ ಈ ವಿಧವಾದ ಕಾಲುಗಳು ಇರುವವರಿಗೆ ಬಹಳ ಕಷ್ಟವಾಗುತ್ತೆ ಅಂಡ್ ಅಂದುಕೊಂಡಿರುವ ಫಿಸಿಕಲ್ ಗೋಲ್ಸ್ ಗಳನ್ನ ರೀಚ್ ಆಗಲು ಆಗಲ್ಲ. ಅದಕ್ಕಾಗಿ ಕೇವಲ ನಾರ್ಮಲ್ ಲೆಗ್ಸ್ ಇರುವವರನ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಳ್ತಾರೆ. ನಂಬರ್ 5 ಲೆಗ್ ವಿನ್ಸ್. ಕೆಲವರಿಗೆ ಕಾಲುಗಳ ಹಿಂಭಾಗದಲ್ಲಿ ನರಗಳ ಸ್ವೆಲ್ಲಿಂಗ್ ಆಗಿರುತ್ತೆ, ಅಂದ್ರೆ ಅವರ ಕಾಲುಗಳಲ್ಲಿರುವ ನರಗಳು ಬ್ಯಾಕ್ ಸೈಡ್ ಉಬ್ಬಿಕೊಂಡಿರುತ್ತವೆ. ಹೀಗೆ ನರಗಳ ಸ್ವೆಲ್ಲಿಂಗ್ ಪ್ರಾಬ್ಲಮ್ ಇದ್ದವರಿಗೆ ಆರ್ಮಿ ಸೆಲೆಕ್ಷನ್ ನಲ್ಲಿ ಅನ್ಫಿಟ್ ಎಂದು ಭಾವಿಸಿ ರಿಜೆಕ್ಟ್ ಮಾಡಿಬಿಡ್ತಾರೆ. ನಂಬರ್ 6 ಫ್ಲಾಟ್ ಫುಟ್. ನಮ್ಮ ಪಾದಗಳ ಕೆಳಗಿನ ಭಾಗವು ಕೂಡ 3 ವಿಧಗಳಲ್ಲಿ ಇರುತ್ತವೆ. ಅವು ಫುಲ್ಲಿ ಫ್ಲಾಟ್, ನಾರ್ಮಲ್ ಅಂಡ್ ಹೆವಿ ಗ್ಯಾಪ್. ಸೆಲೆಕ್ಷನ್ ಟೈಮ್ ನಲ್ಲಿ ಒಂದು ಟಬ್ ನಲ್ಲಿ ವಾಟರ್ ಇಟ್ಟಿರ್ತಾರೆ. ಸೆಲೆಕ್ಷನ್ ಗೋಸ್ಕರ ಬಂದಿರುವ ಅಭ್ಯರ್ಥಿಗಳು ಅವರ ಪಾದಗಳನ್ನ ಆ ಟಬ್ ನಲ್ಲಿ ಇಟ್ಟು ಅವರನ್ನ ಬಂಡೆಗಳ ಮೇಲೆ ನಡೆಯುವಂತೆ ಹೇಳ್ತಾರೆ. ಹೀಗೆ ನಡೆದಾಗ ಅವರ ಪಾದ ಯಾವ ಟೈಪ್ ಎಂಬುದನ್ನ ಚೆಕ್ ಮಾಡ್ತಾರೆ. ಸೊ ಇಲ್ಲಿ ಕೇವಲ ನಾರ್ಮಲ್ ಪಾದಗಳನ್ನ ಹೊಂದಿರುವವರನ್ನ ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ನಂಬರ್ 7 ಫೀಟ್ ಫಿಂಗರ್ಸ್. ಇದರಲ್ಲಿ ಮುಖ್ಯವಾಗಿ ನಮ್ಮ ಪಾದಗಳಿಗೆ ಯಾವುದಾದ್ರೂ ಎಕ್ಸ್ಟ್ರಾ ಫಿಂಗರ್ ಹುಟ್ಟಿನಿಂದಲೇ ಬಂದಿದೆಯಾ ಎಂದು ಚೆಕ್ ಮಾಡ್ತಾರೆ. ಒಂದು ವೇಳೆ ಹುಟ್ಟಿನಿಂದಲೇ ಎಕ್ಸ್ಟ್ರಾ ಫಿಂಗರ್ ಅಥವಾ 4 ಫಿಂಗರ್ಸ್ ಗಳು ಇದ್ರೆ ಅವರನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ.
ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗೋಕ್ಕೂ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 8, ಐಸ್. ಕಣ್ಣುಗಳಲ್ಲಿ ಮೊದಲು ಲಾಂಗ್ ಸೈಟ್ ಅನ್ನ ಚೆಕ್ ಮಾಡ್ತಾರೆ. ಹೇಗೆ ಅಂದ್ರೆ ನಮಗೆ 2 ರಿಂದ 3 ಮೀಟರ್ ದೂರದಲ್ಲಿ ಒಂದು ನಂಬರ್ಸ್ ರೂಲರ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಅದರಲ್ಲಿ ಅಕ್ಷರಗಳು ಈ ರೀತಿ ಇರುತ್ತವೆ. ಈ ಬೋರ್ಡ್ ಮೇಲೆ ಎಲ್ಲಾ ಅಕ್ಷರಗಳು ಡಿಫ್ರೆಂಟ್ ಸೈಜಸ್ ಗಳಲ್ಲಿ ಇರುತ್ತವೆ. ಅಭ್ಯರ್ಥಿಗಳನ್ನ ಆ ಅಕ್ಷರಗಳನ್ನ ಗುರುತಿಸಲು ಹೇಳ್ತಾರೆ. ಇದರ ಜೊತೆಗೆ ಕಲರ್ ಬ್ಲೈಂಡ್ನೆಸ್ ಅನ್ನ ಕೂಡ ಚೆಕ್ ಮಾಡ್ತಾರೆ. ಅಂದ್ರೆ ಈ ಫೋಟೋದಲ್ಲಿ ತೋರಿಸಿರುವ ಹಾಗೆ ಮಿಕ್ಸ್ ಕಲರ್ಸ್ ಗಳಲ್ಲಿ ಕೆಲವು ನಂಬರ್ಸ್ ಗಳನ್ನ ಗುರುತಿಸಬೇಕಾಗುತ್ತೆ. ಈ ಟೆಸ್ಟ್ ನಲ್ಲಿ ಕೇವಲ 2 ರಿಂದ 3 ಸೆಕೆಂಡ್ಸ್ ಗಳ ಟೈಮ್ ಮಾತ್ರ ಕೊಟ್ಟಿರ್ತಾರೆ. ನಂಬರ್ 9, ಇಯರ್ಸ್. ಅಭ್ಯರ್ಥಿಗಳು ಮೆಡಿಕಲ್ ಟೆಸ್ಟ್ ಪೂರ್ತಿಯಾಗಿ ಟೆಸ್ಟ್ ಮಾಡೋಕ್ಕೂ ಮುಂಚೆ ಹಾಸ್ಪಿಟಲ್ಗೆ ಹೋಗಿ ಕಿವಿಗಳನ್ನ ಚೆಕ್ ಮಾಡಿಸ್ಕೊಳ್ಬೇಕು. ಕಿವಿಯಲ್ಲಿ ಯಾವುದೇ ರೀತಿಯ ಡ್ಯಾಮೇಜ್ ಇಲ್ಲದೆ ನೋಡಿಕೊಳ್ಬೇಕು. ಒಂದು ವೇಳೆ ಕ್ಲೀನ್ ಮಾಡದೆ ಹಾಗೇ ಇದ್ರೆ ಅಂತಹ ಅಭ್ಯರ್ಥಿಗಳನ್ನ ಅನ್ಫಿಟ್ ಎಂದು ರಿಜೆಕ್ಟ್ ಮಾಡಿಬಿಡ್ತಾರೆ. ನಂಬರ್ 10, ನೋಸ್. ಕೆಲವರಿಗೆ ಮೂಗಿನಲ್ಲಿ ಕಾಂಡ ಜಾಸ್ತಿಯಾಗಿ ಬೆಳೆದಿರುತ್ತೆ. ಅಂತವರನ್ನ ಡೈರೆಕ್ಟ್ ರಿಜೆಕ್ಟ್ ಮಾಡಿಬಿಡ್ತಾರೆ. ಯಾಕಂದ್ರೆ ಆರ್ಮಿಯಲ್ಲಿ ಡ್ರಿಲ್ಲಿಂಗ್, ರನ್ನಿಂಗ್ ಗಳಂತಹ ಆಕ್ಟಿವಿಟಿಗಳನ್ನ ಮಾಡುವಾಗ ಮೂಗಿನಲ್ಲಿ ಜಾಸ್ತಿ ಕಾಂಡ ಯಾರಿಗಿರುತ್ತೋ ಅವರಿಗೆ ಬ್ರೀತಿಂಗ್ ಅನ್ನ ಕಂಟ್ರೋಲ್ ಮಾಡಿಕೊಳ್ಳಲು ಆಗಲ್ಲ. ಅದಕ್ಕಾಗಿಯೇ ಮೂಗಿನಲ್ಲಿ ಕಾಂಡ ಜಾಸ್ತಿಯಾಗಿ ಬೆಳೆದರೆ ಅವರನ್ನ ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡಿಬಿಡ್ತಾರೆ. ನಂಬರ್ 11, ಟೀತ್. ಹಲ್ಲುಗಳು ಹುಳುಕಿಡ್ತಿದ್ರು ಅಥವಾ ಉದುರಿ ಹೋಗಿದ್ರು ಅಥವಾ ಒಂದರ ಮೇಲೊಂದು ಬೆಳೆದಿದ್ರು ಕೂಡ ಅಂತವರನ್ನ ಟೆಂಪ್ರವರಿ ರಿಜೆಕ್ಟ್ ಮಾಡಿ ಅವರಿಗೆ 40 ದಿನ ಟೈಮ್ ಕೊಡ್ತಾರೆ. ಈ 40 ದಿನಗಳಲ್ಲಿ ಅವರು ಡಾಕ್ಟರ್ಸ್ ಹತ್ರ ಹೋಗಿ ಪ್ರಾಬ್ಲಮ್ ಅನ್ನ ಕ್ಲಿಯರ್ ಮಾಡಿಕೊಂಡು ಡಾಕ್ಟರ್ ಸರ್ಟಿಫಿಕೇಟ್ಸ್ ತಂದು ಮತ್ತೆ ಟೆಸ್ಟ್ ಮಾಡಿಸಿಕೊಂಡು ಪಾಸ್ ಆಗಬಹುದು. ಸೊ ನೀವು ಮೆಡಿಕಲ್ ಟೆಸ್ಟ್ ಗೆ ಹೋಗೋಕ್ಕೂ ಮುಂಚೆ 1 ಅಥವಾ 2 ದಿನ ಮುಂಚೆ ಡೆಂಟಲ್ ಡಾಕ್ಟರ್ಸ್ ಗೆ ತೋರಿಸಿ ಚೆಕ್ ಮಾಡಿಸಿಕೊಂಡ್ರೆ ಯಾವ ಪ್ರಾಬ್ಲಮ್ ಇರಲ್ಲ. ನಂಬರ್ 12 and 13, ಹಾರ್ಟ್. ಇದರಲ್ಲಿ ಹಾರ್ಟ್ ಬೀಟ್ ಅಂಡ್ ಬ್ಲಡ್ ಪ್ರೆಷರ್ ಅನ್ನ ಚೆಕ್ ಮಾಡ್ತಾರೆ. ಇಲ್ಲಿ ಅಭ್ಯರ್ಥಿಗಳು ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಏನಂದ್ರೆ ನೀವು ಈ ಮೆಡಿಕಲ್ ಟೆಸ್ಟ್ ಮಾಡಿಸಿಕೊಳ್ಳುವಾಗ ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಕೂಲ್ ಆಗಿ ಇದ್ರೆ ಈ 2 ಟೆಸ್ಟ್ ಗಳನ್ನ ಅಂದ್ರೆ ಹಾರ್ಟ್ ಬೀಟ್ ಅಂಡ್ ಬ್ಲಡ್ ಪ್ರೆಷರ್ ಅನ್ನ ಈಸಿಯಾಗಿ ಕ್ಲಿಯರ್ ಮಾಡಬಹುದು. ಸೊ ಇಲ್ಲಿಯವರೆಗೆ ನಡೆದ 13 ಟೆಸ್ಟ್ ಗಳನ್ನ ನಾವು ಈಸಿಯಾಗಿ ಕ್ಲಿಯರ್ ಮಾಡಬಹುದು. ಆದ್ರೆ ಉಳಿದ ಆ 4 ಟೆಸ್ಟ್ಗಳು ಬಹಳ ಟಫ್ ಆಗಿರುತ್ತವೆ. ನಂಬರ್ 14, ಪಾಮ್ ಟೆಸ್ಟ್. ಕೆಲವರಿಗೆ ಅಂಗೈಯಲ್ಲಿ ಅವಶ್ಯಕತೆ ಇಲ್ಲದೆ ಯಾವುದೇ ಕೆಲಸ ಮಾಡದಿದ್ರೂ ಕೂಡ ಅವರ ಕೈ ವೆಟ್ ಆಗಿರುತ್ತೆ. ಅಂದ್ರೆ ಅವರ ಕೈಯಲ್ಲಿ ಯಾವಾಗಲೂ ಬೆವರು ಬರ್ತಾನೆ ಇರುತ್ತೆ. ಅಂತವರನ್ನ ಅನ್ಫಿಟ್ ಎಂದು ಭಾವಿಸಿ ರಿಜೆಕ್ಟ್ ಮಾಡ್ತಾರೆ. ಇದ್ರ ಜೊತೆಗೆ ಹ್ಯಾಂಡ್ ಶೇಕಿಂಗ್ ಕೂಡ ಚೆಕ್ ಮಾಡ್ತಾರೆ. ಅಂದ್ರೆ ನಮ್ಮ ಕೈಗಳನ್ನ ಈ ರೀತಿ ಮುಂದೆ ಚಾಚಲು ಹೇಳ್ತಾರೆ. ಹೀಗೆ ಮಾಡೋದ್ರಿಂದ ನಮ್ಮ ಕೈಗಳು ನಡುಗುತ್ತಿವೆಯಾ ಎಂದು ಚೆಕ್ ಮಾಡ್ತಾರೆ. ನಂಬರ್ 15, ಫುಲ್ ಬಾಡಿ ಎಕ್ಸ್ರೇ. ಈ ಟೆಸ್ಟ್ ನಲ್ಲಿ ನಮ್ಮ ಫುಲ್ ಬಾಡಿಯನ್ನ ಎಕ್ಸ್ರೇ ಮಾಡ್ತಾರೆ. ಒಂದು ವೇಳೆ ನಮ್ಮ ಬಾಡಿಯಲ್ಲಿ ಏನಾದರೂ ಆಕ್ಸಿಡೆಂಟ್ ಆಗಿ ರಾಡ್ಸ್ ಗಳನ್ನ ಹಾಕಿದ್ದಾರಾ ಅಥವಾ ಸರ್ಜರೀಸ್ ನಡೆದಿವೆಯಾ ಎಂದು ಇಲ್ಲಿ ಟೆಸ್ಟ್ ಮಾಡ್ತಾರೆ. ಆದ್ರೆ ಕೆಲವು ಬಾರಿ ಎಕ್ಸ್ರೇಸ್ ಗಳನ್ನ ಮಾಡಲ್ಲ. ಹೀಗೆ ಎಕ್ಸ್ರೇ ಮಾಡದಿದ್ದಾಗ ನಿಮ್ಮ ಬಾಡಿ ಮೇಲೆ ಏನಾದರೂ ಸ್ಟಿಚಸ್ ಇವೆಯಾ ಅಥವಾ ಯಾವುದಾದ್ರೂ ಆಪರೇಷನ್ ಗೆ ಸಂಬಂಧಿಸಿದ ಗುರುತುಗಳಿವೆಯಾ, ದೊಡ್ಡ ಗಾಯಗಳಿವೆಯಾ ಎಂದು ಚೆಕ್ ಮಾಡ್ತಾರೆ. ಹಾಗೆ ಏನಾದರೂ ಆಪರೇಷನ್ ಗುರುತುಗಳು ಅಥವಾ ಆಕ್ಸಿಡೆಂಟ್ ಗುರುತುಗಳು ಕಂಡ್ರೆ ಅವರನ್ನ ಅಲ್ಲೇ ರಿಜೆಕ್ಟ್ ಮಾಡಿಬಿಡ್ತಾರೆ. ನಂಬರ್ 16, ಟೆಸ್ಟಿಕಲ್ಸ್. ಫುಲ್ ಬಾಡಿ ಎಕ್ಸ್ರೇ ಆದ ನಂತರ ಅಭ್ಯರ್ಥಿಗಳನ್ನ ಮೈ ಮೇಲೆ ಇರುವ ಬಟ್ಟೆಗಳನ್ನ ಬಿಚ್ಚಿ ನಗ್ನವಾಗಿ ನಿಲ್ಲಲು ಹೇಳ್ತಾರೆ. ಇದರಲ್ಲಿ 2 ರೀತಿಯ ಟೆಸ್ಟ್ಗಳು ನಡೆಯುತ್ತವೆ. ಆಕ್ಚುಲಿ ಒಬ್ಬ ಗಂಡಸಿಗೆ ನಾರ್ಮಲ್ ಆಗಿ 2 ಟೆಸ್ಟಿಸ್ಗಳು ಇರುತ್ತವೆ. ಆದ್ರೆ ಮೆಡಿಕಲ್ ಟೆಸ್ಟ್ ಸಮಯದಲ್ಲಿ ಮೆಡಿಕಲ್ ಆಫೀಸರ್ ಟೆಸ್ಟಿಸ್ ಗಳನ್ನ ಹಿಡಿದುಕೊಂಡು ಕೆಮ್ಮಲು ಹೇಳ್ತಾನೆ. ಯಾಕಂದ್ರೆ ಕೆಲವರಿಗೆ ಟೆಸ್ಟಿಕಲ್ಸ್ ಒಂದು ಮಾತ್ರ ಇರುತ್ತೆ. ಇನ್ನೊಂದು ಏನಂದ್ರೆ ಕೆಲವರಿಗೆ ಟೆಸ್ಟಿಕಲ್ಸ್ ಗಳು ಒಂದು ಚಿಕ್ಕದಾಗಿ ಇನ್ನೊಂದು ದೊಡ್ಡದಾಗಿ ಇರುತ್ತವೆ. ಅಂತವರನ್ನ ಅನ್ಫಿಟ್ ಎಂದು ಭಾವಿಸಿ ರಿಜೆಕ್ಟ್ ಮಾಡಲಾಗುತ್ತೆ. ಈ ಟೆಸ್ಟಿಕಲ್ಸ್ ಗಳ ಸೈಜ್ ಎಂಬುದು ಸಮಾನವಾಗಿ ಇರಬೇಕು. ನಂಬರ್ 17, ಪೈಲ್ಸ್ ಟೆಸ್ಟ್. ಈ ಟೆಸ್ಟ್ ನಲ್ಲಿ ಕ್ಯಾಂಡಿಡೇಟ್ಸ್ ಗಳನ್ನ ಬಗ್ಗಲು ಹೇಳಿ ಕೆಮ್ಮಲು ಹೇಳ್ತಾರೆ. ಈ ರೀತಿ ಹೇಳುವುದರಿಂದ ಅವರ ಗುದದ್ವಾರದಲ್ಲಿ ಏನಾದರೂ ಪ್ರಾಬ್ಲಮ್ ಇವೆಯಾ ಎಂದು ಚೆಕ್ ಮಾಡ್ತಾರೆ. ಒಂದು ವೇಳೆ ಪೈಲ್ಸ್ ಇದ್ರೆ ಅವರನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ. ಸೊ ಫ್ರೆಂಡ್ಸ್, ಈ 17 ಟೆಸ್ಟ್ ಗಳನ್ನ ಪಾಸ್ ಆದ್ರೇನೆ ಡಿಫೆನ್ಸ್ ಸೆಕ್ಟರ್ಸ್ ಗಳಲ್ಲಿ ಜಾಬ್ ಎಂಬುದು ಬರುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಆರ್ಮಿ ಸೆಲೆಕ್ಷನ್ ಅಲ್ಲಿ ಮೆಡಿಕಲ್ ಚೆಕಪ್ಸ್ ಹೇಗೆ ಮಾಡ್ತಾರೆ ಅಂತ. ಇಲ್ಲಿ ಮೆಡಿಕಲ್ ಚೆಕಪ್ಸ್ ಗಾಗಿ ಇಷ್ಟೊಂದು ಪ್ರಾಮುಖ್ಯತೆಯನ್ನ ಯಾಕೆ ಕೊಡ್ತಾರೆ ಅಂದ್ರೆ ಒಬ್ಬ ಸೈನಿಕ ಸೈನ್ಯಕ್ಕೆ ಸೇರ್ಬೇಕು ಅಂದ್ರೆ ಕೇವಲ ದೃಢವಾದ ಸಂಕಲ್ಪ ಇದ್ರೆ ಆಗಲ್ಲ. ಆರ್ಮಿಯಲ್ಲಿ ಯಾವಾಗ ಯಾರಿಗೆ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಎಂತಹ ಪರಿಸ್ಥಿತಿಯನ್ನಾದ್ರೂ ಎದುರಿಸಿ ನಿಲ್ಲಲು ಸೈನಿಕರ ದೇಹ ಸರಿಯಾಗಿ ಸ್ಪಂದಿಸಬೇಕು. ಅದಕ್ಕಾಗಿಯೇ ಈ ಮೆಡಿಕಲ್ ಚೆಕಪ್ಸ್ ಅನ್ನ ಬಹಳ ಸ್ಟ್ರಿಕ್ಟ್ ಆಗಿ ನಡೆಸ್ತಾರೆ. ಸೊ ಫ್ರೆಂಡ್ಸ್, ನಮ್ಮ ಇಂಡಿಯನ್ ಆರ್ಮಿಗೋಸ್ಕರ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ.